ಶುಭೋದಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ ಸ್ನೇಹಿತರೆ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದುಬಿಟ್ಟು ಒಂದು 11 ಗಂಟೆ ಆಯ್ತು. ಈಗ ರೆಡಿ ಕೂಡ ಆಗಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಬೆಳಗಿಂದ ಚೂರು ಕ್ಲಿಪ್ಪಿಂಗ್ಸ್ ಐತಿ, ಅದು ಶೇರ್ ಮಾಡ್ತೀನಿ. ಏನು ತಂದಿರಿ ಸರ್? ಅಲ್ಲೇನಿಲ್ರಿ, ಇಡ್ಲಿ ವಡಾ ನಾಷ್ಟ ನಮಗೆ ಸಂಡೇ ಸ್ಪೆಷಲ್. ಕ್ಲಾಸ್ ಮುಗೀತಾ? ಓಕೆ, 2 ಕ್ಲಾಸ್ ಮುಗೀತಾ? ಯಾಕೆ 2 ತಾಸು ಐತಂದೆ ನಿನ್ನೆ ರಜಾ ಮಾಡಂದಾರ. ಸ್ನೇಹಿತರೆ ನೋಡ್ರಿಪ್ಪ, ಇವತ್ತು ತಟ್ಟೆ ಇಡ್ಲಿ ಮತ್ತು ಉದ್ದಿನ ವಡ ಹೊರಗಡೆಯಿಂದ ಟಿಫನ್ ಅಂತ ಪಾರ್ಸಲ್ ಬಂತು ನೋಡ್ರಿ. ಮಾಮ ತೊಗೊಂಡು ಬಂದಾರ. ಆ್ಯಕ್ಚುಲಿ ಮಕ್ಕಳು ಬೇಡಿದ್ರು ಅಂತ ತರಕ್ಕೆ ಹೋಗಿದ್ರು ಅವರು, ಮತ್ತು ನಮಗೂ ಕೂಡ ತೊಗೊಂಡು ಬಂದಾರ ನೋಡ್ರಿ. ತಟ್ಟೆ ಇಡ್ಲಿ ವಡ ಕಾವೇರಿ ಮತ್ತು ನನಗೆ ನೋಡ್ರಿ ಟಿಫನ್ ಇದು. ಆ್ಯಕ್ಚುಲಿ ನನ್ನ ಮಗಳು ನಿನ್ನೆನೋ ಬೇಕಂದಿದ್ಲು, ಹೊರಗಡೆ ಅವ್ರ ಪಪ್ಪಾರಿಗೆ ಹೇಳಿದ್ಲು ಚೆನ್ನಾಗಿರ್ತಾವ ಇಡ್ಲಿ ವಡ ತೊಗೊಂಡು ಬಾ ಅಂತ ಹೇಳಿ. ಬಟ್ ನಿನ್ನೆ ನಾನು ಟಿಫನ್ ಮನ್ಯಾಗ ಮಾಡಿದ್ದೆ, ನೋಡಿದ್ರಿ ನೀವು, ಪೂರಿ ಮತ್ತು ಕುರ್ಮಾ ಮಾಡಿದ್ದೆ. ಎಲ್ಲರೂ ಇಲ್ಲೇ ಟಿಫನ್ ಮಾಡ್ಕೊಂಡಿದ್ವಿ. ಬಟ್ ಮಗಳ ರೀ ಬಿಡಂಗಿಲ್ಲ, ಆಕಿ ನೆನಪಾರಂಗಿಲ್ಲ. ಮತ್ತು ಇವತ್ತು ಅವ್ರ ಪಪ್ಪಾರಿಗೆ ಹೇಳಿದ್ಲಂತ, ಹೀಗಾಗಿ ಅವ್ರ ಪಪ್ಪ ತರಕ್ಕೆ ಹೋಗಿದ್ರು. ನಮಗೂ ಸೇರೇನ ಮಾಮಾರ ಟಿಫನ್ ತಂದು ಕೊಟ್ಟಾರ ನೋಡ್ರಿ. ಹಾಗೇನ ತಮ್ಮನ ಹುಟ್ಟುಹಬ್ಬಕ್ಕೆ ಸಾಕಷ್ಟು ಜನ ಕಮೆಂಟ್ಸ್ ಮಾಡಿರಿ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರು ವಿಶ್ ಮಾಡಿರಿ, ಆಶೀರ್ವಾದ ಮಾಡಿರಿ. ಎಲ್ಲರ ಕಮೆಂಟ್ಸಿಗೂ ಈ ಒಂದು ಲಾಗ್ ಮುಖಾಂತರ ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು. ಹಾಗೆ ತಂಗಿ ಮತ್ತು ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಯಾಕಂದ್ರೆ ತಂಗಿ ವಾಷಿಂಗ್ ಮಿಷಿನ್ ನೋಡೋಕ್ಕಿದ್ದಾಳೆ, ಹೀಗಾಗಿ. ಯಾಕಂದ್ರೆ ಮೊದಲೇದು ಏನೈತಲ್ರಿ, ಅದು ಬಂದು ಬಿದ್ದುಬಿಟ್ಟೈತಿ. ಎಷ್ಟು ಒಂದು 2-3 ಸರಿ ರಿಪೇರಿ ಮಾಡಿಸಿದ್ಲಕ್ಕಿ, ಬಟ್ ಅದು ರಿಪೇರಿ ಆಗ್ತಾ ಇಲ್ಲ. ಈಗಂತೂ ಸಂಪೂರ್ಣವಾಗಿ ಬಂದಾಗೈತಿ, ಒಂದು 2-3 ತಿಂಗಳಾಯಿತು. ಅದಕ್ಕೋಸ್ಕರ ಇವತ್ತು ಒಂದು ನೋಡಿ ಬರೋಣ, ಬೇರೆ ಏನಾದರೂ ಆಫರ್ಸ್ ಅದಾವು, ಹೆಂಗೆ ಅದಾವು, ಮತ್ತು ನನ್ನ ಬಜೆಟ್ ಒಳಗೆ ಸಿಕ್ಕರೆ ಹೊಸ ತಂದ್ರೆ ಆಯ್ತು ಅಂತ ಹೇಳಿ. ಯಾಕಂದ್ರೆ ಬೇಕೇ ಬೇಕಲ್ರಿ, ಯಾಕಿನ್ನೂ ಡ್ಯೂಟಿಗೆ ಹೋಗ್ತಾಳೆ. ಎಲ್ಲನೂ ಮನ್ಯಾಗ ವಾಶ್ ಮಾಡ್ಕೊತ ಕೊಡೋಕೆ ಆಗಂಗಿಲ್ಲ ಬಟ್ಟೆನ, ಹೀಗಾಗಿ ಮನ್ಯಾಗ ಅದೊಂದು ಬೇಕೇ ಬೇಕು. ಈಗ ವರ್ಕಿಂಗ್ ವುಮೆನ್ಸಿಗಂತೂ ಬೇಕೇ ಬೇಕು ವಾಷಿಂಗ್ ಮಿಷಿನ್. ಇನ್ನೇನು ಮತ್ತು ಮಳೆಗಾಲನೂ ಬರ್ತೈತಿ, ತುಂಬಾ ತೊಂದರೆ ಆಗ್ತೈತಿ ಬಟ್ಟೆದ್ದು, ಹೀಗಾಗಿ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೋಸ್ಕರ ಎಲ್ಲನೂ ಒಟ್ಟಾರೆಯಾಗಿ ಆಗ್ತೈತೆ ಅಂತ ಹೇಳಿ. ಮತ್ತು ಒಂದು ಸ್ವಲ್ಪ ಶಾಪಿಂಗ್ ಕೂಡ ಐತಿ, ಅದಕ್ಕೂ ಕೂಡ ಅಂತ ಹೇಳ್ಬೋದು. ಸೊ ಎಲ್ಲನೂ ಇಟ್ಕೊಂಡು ಸ್ವಲ್ಪ ಬೇಗನೆ ಹೋಗ್ಬೇಕು ಅನ್ಕೊಂಡನ ರೆಡಿ ಆದ್ವಿ. ಬಟ್ ತಂಗಿದ ನೈಟ್ ಶಿಫ್ಟ್ ಇತ್ತು, ಆಕಿದು ಈಗ ಡ್ಯೂಟಿ ಮುಗಿಸಿ ಜಸ್ಟ್ ಮನೆಗೆ ಬಂದಾಳೆ. ಇನ್ನೇನು ಒಂಚೂರು ಫ್ರೆಶ್ ಅಪ್ ಆಗಿ ಆಕಿನೂ ಕೂಡ ಹೊರಡ್ತಾ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಮತ್ತು ನಮ್ಮ ತನು ಪುಟಾಣಿ ಮತ್ತು ನಮ್ಮ ಮಮ್ಮಿ ಊರಿಗೆ ಹೋಗಿದ್ರು ಅಂತ ಹೇಳಿದೆ. ಸೊ ಅವರು ಕೂಡ ನಿನ್ನೆ ದಿವಸ ಬಂದರು ಸ್ನೇಹಿತರೆ. ಸಣ್ಣ ತಮ್ಮ, ಅವ್ವ ಮತ್ತು ತನು ನಿನ್ನೆ ದಿವಸ ಬಂದರು. ಬಂದ ತಕ್ಷಣ ಯಾವಾಗ ಬೆಳಗ್ಗೆ ಆಗ್ತಿತ್ತು, ಯಾವಾಗ ಅತ್ತಿ ಮನೆಗೆ ಹೋಗ್ತೀನಿ ಅಂತ ಕಾಯಕತ್ತಿದ್ಲ ನಮ್ಮ ತನು. ಸೊ ಬೆಳಗ್ಗೆ ಎದ್ದಕ್ಕೆ ಅಂದ್ರೆ ಫ್ರೆಶ್ ಅಪ್ ಆಗಿ, ಅಂದರೆ ಎದ್ದು ಗುಟ್ಲೇನ ಬರಾಕತ್ತಿದ್ಲಂತ. ಕಾಲ್ ಮಾಡಿದ್ರು, ನೀನಾರ ಹೇಳಕ್ಕೀಗ ಅಂತ ಹೇಳಿ. ಮತ್ತು ನಾ ಕಾಲ್ ಮಾಡಿದೆ, ಇಲ್ಲ ಪುಟಾಣಿ ನೀನು ರೆಡಿಯಾಗ, ಮತ್ತು ಮಾರ್ಕೆಟಿಗೆ ಹೊಂಟೇನು ಬರೀ ಅಂತ ಅಂದೆ. ನಾವು ಆಕಿನ ಕರ್ಕೊಂಡು ಬಾದಿವ್ಸ ಅದು ಹೊರಗೆ ಹೋಗಿಲ್ಲ ಎಲ್ಲಿ. ನಮಗಾರ ಎಷ್ಟು ದಿವ್ಸ ಹೋಗಿದ್ಲು ಅನಿಸ್ಬಿಟ್ಟೈತಿ. ಆದರೂ ಕೇಳಿಲ್ಲ ನೋಡ್ರಿ, ರೆಡಿ ಆಗುವ ಅಲ್ಲೇ ನಾ ಬರ್ತೀನಿ ಅಂದ್ರೂ ಜಳಕ ಮಾಡ್ದಕ್ಕೆ ಮತ್ತೆ ಓಡಿ ಬಂದಾಳೆ. ಒಬ್ಬಕಿನ ಬಂದಾಳ. ಮತ್ತು ನನಗೆ ಹೂ ಕೂಡ ತೊಗೊಂಡು ಬಂದಾಳ ಮನೆಯಿಂತ್ರ. ತೋರಿಸ್ತೇನೆ. ಇಷ್ಟೋತನ ಸ್ವಲ್ಪ ಮೊಬೈಲ್ ನೋಡಿದ್ಲು, ಮಾತಾಡಿದ್ಲು, ಎಲ್ಲ ಆಯಿತು, ರೆಡಿ ಆದ್ಲು ನನ್ನ ಜೊತೆ ಆಕಿನೂ ಕೂಡ. ಈಗೇನೈತಿ, ಹೊಟ್ಟೆ ಹಶು ಹೋಗ್ಯದ ಆಕಿಗೆ. ಈಗ ಬೆಳಗ್ಗೆ ಕಾವೇರಿ ಟಿಫನಿಗೋಸ್ಕರ ಫ್ರೈಡ್ ರೈಸ್ ಮಾಡಿದ್ದೆ. ಕಾವೇರಿದು ಒಂದು 3 ದಿವಸ ರಜೆ ಇತ್ತು, ಬಟ್ ಇವತ್ತು ಡ್ಯೂಟಿ ಐತಿ. ಸಂಡೇ ಆದರೂ ಕೂಡ ಇವತ್ತು ಫುಲ್ ಡ್ಯೂಟಿ ಐತಿ. ಒಂದು 3 ದಿವಸ ರಜೆ ಕೊಟ್ಟಿದ್ರಲ್ಲ, ಹೀಗಾಗಿ ಆಕಿ ಡ್ಯೂಟಿಗೆ ಹೋದ್ಲು. ಸೊ ಅದಕ್ಕೋಸ್ಕರ ಆಕಿಗೋಸ್ಕರ ಫ್ರೈಡ್ ರೈಸ್ ಮಾಡಿದ್ದೆ, ಅದನ್ನು ತಿಂತಾ ಇದ್ದಾಳೆ. ಅದನ್ನು ಕೂಡ ಶೇರ್ ಮಾಡ್ತೀನಿ. ಮತ್ತು ಮಾರ್ಕೆಟಿಗೆ ಹೋಗಿ ಏನೆಲ್ಲ ಶಾಪಿಂಗ್ ಮಾಡ್ತೀವಿ, ವಾಷಿಂಗ್ ಮಿಷಿನ್ ತರ್ತೀವ ಇಲ್ವಾ, ಸೊ ಇವತ್ತಿನ ದಿವಸ ಹೆಂಗೆ ಇರ್ತೈತಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ನನ್ನ ಜೊತೆಗೆ ಇರ್ತೈತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಯಾರೆಲ್ಲ ಸ್ನೇಹಿತರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ನೋಡಾಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಇಟ್ಕೊಂಡ್ಬಿಡ್ರಿ. ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತೈತಿ. ಫಸ್ಟ್ ನಿಮ್ಗೆ ಬಂದು ತಲುಪ್ತೈತಿ. ಎಲ್ಲರಿಗಿಂತ ಮುಂಚೆ ನನ್ನ ವಿಡಿಯೋನ ನೀವು ನೋಡ್ಬೋದು ಸ್ನೇಹಿತರೆ. ಸರಿ ಸ್ನೇಹಿತರೆ, ಹೊರಡೋಣಂತ ಟೈಮ್ ಆಯಿತು, ಬರ್ರಿ. ಹಾಯ್ ಗುಂಡು, ಗುಡ್ ಮಾರ್ನಿಂಗ್. ನೋಡ್ರಿ ರೆಡಿ ಆಗಾಳ ನಮ್ಮ ತನು. ನನಗೂ ಹೂವು ಹಾಕಂದ್ಲ. ಚೊಟ್ಟು ಕೂದಲ ಅದಾವ, ಎಲ್ಲಿ ಹಾಕೋದು ಹೂವು, ಅದಕ್ಕೆ ಒಂದು ಪುಟಾಣಿ ಜುಟ್ಟು ಹಾಕಿ ಹೂವು ಹಾಕೀನಿ. ಮತ್ತು ಆಕಿನೂ ಕೂಡ ಪೌಡ್ರ್ ಹಚ್ಕೊಂಡಾಳೆ, ಲಿಪ್ಸ್ಟಿಕ್ ಹಚ್ಕೊಂಡಾಳೆ. ಹಚ್ಕೊಂಡಿಲ್ಲನ ನೋಡ್ರಿಪ್ಪ, ಕೆಂಪು ಅದಾಳಲ್ರಿ ಆಕಿಗೆ ಪೌಡ್ರ್ ಅವಶ್ಯಕತೆನೇ ಇಲ್ಲ. ಸೊ ರೆಡಿ ಆಗ್ಯಾಳ. ಎಲ್ಲ ರೆಡಿ ಆದಮೇಲೆ ಈಗ ಹಶು ಆಗ್ಯದ.
ಫ್ರೈಡ್ ರೈಸ್ ಹೆಂಗಾಗ್ಯದಮ್ಮ? ಫ್ರೈಡ್ ರೈಸ್ ಸಖತ್ತಾಗ್ಯದ. ಗುಡ್. ಫಿನಿಶ್ ಮಾಡಿ, ಇನ್ನೊಂದು ಚೂರು ಹಾಕ್ತೀನಿ, ಹೊಟ್ಟು ತುಂಬ ತಿನ್ನು. ಮತ್ತು ಮಾರ್ಕೆಟ್ನಾಗ ಹಶು ಆತಂದ್ರೆ ಏನು ಮಾಡ್ತಿ? ಏನು ಮಾಡ್ತೀಯ ಹಶು ಆತಂದ್ರೆ? ಹೌದು, ಎದಕ್ಕೆ ಬರತ್ತಿ ಮಾರ್ಕೆಟ್ಗೆ? ಮಾರ್ಕೆಟ್ಗೆ ಎದಕ್ಕೆ ಬರತ್ತಿ? ನಾ ಏನು ಕೊಡಿಸ್ತೀನಿ? ಏನದು? ಏನು ತೊಗೊಂಡಿದ್ವಿ ಅವತ್ತು? ಹಾಂ, ಸ್ಟ್ರಾಬೆರಿ ಹಣ್ಣು. ಸ್ಟ್ರಾಬೆರಿ ಹಣ್ಣು ಅದು. ಓಕೆ 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 ಓಕೆ. ಹ್ಞೂ ನಾವು ಫೆಬ್ರವರಿಗೆ ಸ್ಟಾರ್ಟ್ ಮಾಡೀವಿ. ಮುಂದೊಂದು ಮೇನ ಜೂನ್ ಮುಗಿದ್ದು ಮತ್ತು ರೊಕ್ಕ ಇದ್ದಂಗೆ ಫಾಸ್ಟ್ ಆಕೈತೆ ನೋಡು. ವರ್ಕರ್ ಚಲೋ ಸಿಗ್ಬೇಕು. ಇಲ್ಲೊಂದು ಸಾರಿ ಅಂಗಡಿ ಆಗೈತಿ, ಚಂದ ಸಾರಿ ಚಿಂಟು. ತನು ಮುಂದೆ ಅದು ಮಾರ್ಕೆಟ್ ಇದು ನೋಡಿದೆ, ಮಂಚೆ ಹೊಡಿದೆ. ಹೌದಾ? ಜುಟ್ಟು ಮಸ್ತ್ ಆಗೈತಿ ತನು. ಜುಟ್ಟು ಎಂಟಿನ್ ಆಗೈತಿ. ಎಂಟಿನ್ ಟಿವಿ ಎಂಟಿನ್ ಇರ್ತಿದ್ವಲ್ಲ ಮೊದಲ, ಹಂಗ ಅದಲ್ ತನು. ಹೆಂಗ ಹಿಂಗ ಕೈಲೇ ಬರ. ಸ್ನೇಹಿತರೆ, ನಾವು ಮೊದಲಿಗೆನ ಗಿರಿಯಾಸಕ್ಕನ ಬಂದ್ವಿ ನೋಡ್ರಿ. ಹೇಳಿದೆ ನಿಮಗೆ ವಾಷಿಂಗ್ ಮಷಿನ್ ನೋಡಬೇಕಾಗಿತ್ತು ಅಂತ ಹೇಳಿ. ಮತ್ತು ಆಲ್ಮೋಸ್ಟ್ ಇಲ್ಲೇನ ತೊಗೊಂಡೇವೆ ನಾವೆಲ್ಲ. ವಾಷಿಂಗ್ ಮಷಿನ್ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು. ಸೊ ಗಿರಿಯಾಸಕ್ಕನ ನಾವು ಬಂದ್ವಿ. ಆಮೇಲೆ ಇವ್ರದ್ದು 8th ಆ್ಯನಿವರ್ಸರಿ ಇತ್ತು ರೀ. ಇದಕ್ಕೋಸ್ಕರ ಆಫರ್ ಕೂಡ ಇಟ್ಟಿದ್ರು. ಮತ್ತು ತಂಗಿಗೆ ಮೆಸೇಜ್ ಕೂಡ ಬಂದಿತ್ತದು. ಅಂದರೆ ಹಾಕಿದ್ರು ಇನ್ವಿಟೇಷನ್ ಕಾರ್ಡ್ ಟೈಪ್. ಆಫರ್ ಐತಿ ಹಿಂಗೆ ಅಂತ ಹೇಳಿ, 8th ಆ್ಯನಿವರ್ಸರಿ ಅಂಥೇಳಿ. ಮತ್ತು ಫುಲ್ ಶೋರೂಮ್ ಎಲ್ಲ ಡೆಕೋರೇಟ್ ಆಗೈತಿ, ನೋಡ್ತಾ ಇರ್ಬೋದು. ಬಲೂನ್ಸಿಂದ ಸಖತ್ತಾಗಿ ಕಾಣಿಸಕತ್ತಿತ್ತು. ನಾವು ಕೂಡ ಬಂದ್ವಿ. ಮತ್ತು ನಂದು ಫ್ರಿಜ್ ಇಲ್ಲೇ ತೊಗೊಂಡಿದ್ದೆ, ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನಾನು. ಅದಕ್ಕೋಸ್ಕರ ಇಲ್ಲೇನ ಬಂದ್ವಿ ನೋಡ್ರಿ ನಾವು. ಅದೇ ಹೇಳಿದ ಹಾಗೆ ವಾಷಿಂಗ್ ಮಷಿನ್ನ ನೋಡಬೇಕು. ಏನಾಗಿದೆ ಅಂದ್ರೆ IFB ಮಷಿನ್ ಇತ್ತು ತಂಗಿದು, ಫಸ್ಟದ್ದು. ಒಂದು 7-8 ಇಯರ್ಸ್ ಆಯ್ತಕ್ಕೆ ತೊಗೊಂಡು. ಚೆನ್ನಾಗಿ ಬಂದುಬಿಡ್ರಿ, ಚೆನ್ನಾಗಿ. ಮತ್ತು ಬಟ್ಟೆನೂ ಮಸ್ತ್ ಕ್ಲೀನ್ ಆಗ್ತಿದ್ವು ಅದ್ರಾಗ. ಈಗ ಯಾಕೋ ಏನೋ ರಿಪೇರಿ ಬರಾಕತ್ತಿತ್ತದು. 1-2 ಸಲ ರಿಪೇರಿನೂ ಮಾಡಿಸಿದ್ಲಕ್ಕಿ, 2-3 ಸಲ ರಿಪೇರಿ ಮಾಡಿಸಿದ್ಲು. ಬಟ್ ಈ ಸಲ ಅಂತೂ ಫುಲ್ಲಿ ಆಫ್ ಆಗಿಬಿಟ್ಟೈತಿ. ಅದಕ್ಕೋಸ್ಕರ ಮತ್ತು ರಿಪೇರಿ ಮಾಡಿಸಿದ್ರೆ ಮತ್ತು ಹಿಂಗೆ ಆಗ್ತೈತಿ. ಬೇಡ ಬೇಡ, ಚೇಂಜ ಮಾಡಿಸ್ಬಿಟ್ರಾಯ್ತು, ಹೊಸಾದ ತೊಗೊಂಡ್ರಾಯ್ತು ಅಂಥೇಳಿ ಡಿಸೈಡ್ ಮಾಡಿದ್ಲಕ್ಕಿ. ಮತ್ತೀಗ ಆಲ್ಮೋಸ್ಟ್ ಒಂದು 3 ತಿಂಗಳಾಯ್ತು ರೀ. ಏನು ಪ್ರೇಮ ಅವ್ರು ಅಂತ ಹೇಳ್ತಿದ್ವಲ್ಲ, ಅವರ 3 ತಿಂಗಳದಿಂದ ಬಟ್ಟೆ ತೊಳಿತಾಯಿದ್ರು. ಅವ್ರಿಗೆ ಈಗ ಹುಷಾರಿಲ್ಲ ಅಂಥೇಳಿ ನನಗೆ ಆಗಂಗಿಲ್ಲ, ನಂಗೆ ಆರಾಮ ಅನಿಸ್ವಲ್ತು ಅನ್ನಕತ್ತಾರಂತ. ಮತ್ತು ಬೇರೆದವರೆಲ್ಲ ಅಷ್ಟೊಂದು ಕ್ಲೀನ್ ಮಾಡೋಂಗಿಲ್ಲ ಕೆಲಸ, ಹೀಗಾಗಿ ಹೊಂದಂಗಿಲ್ಲ. ಅದಕ್ಕೋಸ್ಕರ ಈಗ ಮತ್ತು ಅನಿವಾರ್ಯ ಈಗ ತೊಗೊಳ್ಳೇಬೇಕಾದಂಥ ಪರಿಸ್ಥಿತಿ. ಯಾಕಂದ್ರೆ 3 ತಿಂಗಳಾಯ್ತು ಮಷಿನ್ ಬಂದುಬಿದ್ದು. ಮತ್ತು ಅದಕ್ಕೋಸ್ಕರ ಬಂದ್ವಿ. ನೋಡಿದ್ವಿ IFBನೂ ಟಾಪ್ ಲೋಡರ್ ರೀ. ಮೊದಲಿಂದು ಟಾಪ್ ಲೋಡ ಇತ್ತು, ಈಗೂ ಬಂದು IFB ಟಾಪ್ ಲೋಡ ನೋಡಾಕತ್ತಿದ್ಲು. ಹಾಗೇನ ಅವರು ತೋರಿಸ್ತಾಯಿದ್ರು. ಸ್ಯಾಮ್ಸಂಗ್ ಚೆನ್ನಾಗೈತೆ ನೋಡ್ರಿ, ಫೀಚರ್ಸ್ ಎಲ್ಲ ಮಸ್ತ್ ಅದಾವ ಅಂತೆಲ್ಲ ಹೇಳಿದರು. ಮತ್ತು ಆಕಿನೂ IFBನ ತೊಗೋತೀನಿ, ಅದ ಚಲೋ ಬಂದೈತೆ ನನಗೆ ಅಂತ ಅಂದ್ಲು. ನೋಡುವ ಏನು ಮಾಡ್ತಿ, ಒಂದು ಸಲ ಚೇಂಜ್ ಮಾಡಿ ನೋಡು ಅಂತಲೂ ಅಂದೆ. ಫೈನಲಾಗಿ ತೊಗೊಂಡ್ಲು. ಯಾವ ಕಂಪ್ನಿ ತೊಗೊಂಡ್ಲು ಅನ್ನೋದು ತೋರಿಸ್ತೀನಿ ನಿಮ್ಗೆ. ಆಮೇಲೆ ಏನೈತಿ, ಗಿಫ್ಟ್ ವಾಟರ್ ಬಾಟಲ್ಸ್ ಕೊಟ್ರಿ ಗಿಫ್ಟ್.
ನಂತರದಲ್ಲಿ ಎ ಸಿ ನೋಡಕತ್ತಿದ್ಲು. ಎ ಸಿನೂ ಪರ್ಚೇಸ್ ಮಾಡೋದು ಐತಕ್ಕೆ ಆ್ಯಕ್ಚುಲಿ ನೋಡಕತ್ತಿದ್ಲು. ಮತ್ತು ಅದ್ರದ್ದೆಲ್ಲ ರೇಟ್ಸ್ ಎಲ್ಲ ಕೇಳಿದ್ಲು. ಅಂದ್ರೆ ಆಗ ತೊಗೋಬೇಕಂಥೇಳಿ ಅದಕ್ಕೋಸ್ಕರ ಕೇಳಿದ್ಲು. ಮತ್ತು ನಾನೇನು ಹೇಳಿದೆ, ಇಲೆಕ್ಟ್ರಿಷನ್ಸ್ ಏನಿರ್ತಾರೆ ಅವ್ರಿಗೆ ಕರೆಸಿ ತೋರಿಸು, ಯಾಕಂದ್ರೆ ಮನೆ ಅಂತೂ ದೊಡ್ಡದಿಲ್ಲಲ್ರಿ, ಹಾಕಬೇಕು ದೊಡ್ಡ ಬೆಡ್ರೂಮ್ ಒಳಗನ. ಸೊ ಅವ್ರಿಗೆಲ್ಲ ಕರೆಸಿ ಮೊದಲೆಲ್ಲ ತೋರಿಸು, ಮತ್ತು ಯಾವ ಸೈಜಿಂದ ಫಿಟ್ ಆಕೈತಿ, ಎಲ್ಲಿ ಫಿಟ್ ಮಾಡಿಸೋದಾಗ್ತೈತಿ ಅದನ್ನೆಲ್ಲ ನೋಡಿಕೊಂಡು ತೊಗೊಳ್ಳಿ ಅಂತಿ, ಈಗ ಬೇಡ ಅಂತಂದೆ. ಸರಿ ಬಿಡು ಹಂಗೆ ಮಾಡೋಣ ಅಂತ ಹೇಳಿ ವಾಷಿಂಗ್ ಮಷಿನ್ ಅಷ್ಟು ಪರ್ಚೇಸ್ ಮಾಡಿ ಸಾಯಂಕಾಲ ಮಟ್ಟ ಡೆಲಿವರಿ ಕೊಡ್ತೀವಿ ಅಂದರು. ನಾವು ಮತ್ತು ಅಲ್ಲಿಂದ ಸೀದಾ ಮಾರ್ಕೆಟಿಗೆ ಬಂದ್ವಿ. ಮಾರ್ಕೆಟಿಗೆ ಮೇನಾಗಿ ಸ್ವಲ್ಪ ಕಿರಾಣಿನ ತೊಗೊಳೋದಿತ್ತು. ನಾನು ಮೇನ್ ಐಟಮ್ಸ ಖಾಲಿ ಆಗಿತ್ತು. ಮತ್ತು ಎಷ್ಟು ಬಜೆಟ್ ಐತಿ ಅದ್ರೊಳಗೆ ಅಂದರೆ ಇಂಪಾರ್ಟೆಂಟ್ ಏನು ಬೇಕು ಅಷ್ಟೇನ ತೊಗೊಂಡೆ ನಾನು. ಆ್ಯಕ್ಚುಲಿ ಇನ್ನೂ ತೊಗೊಳೋದಿತ್ತು, ಬಟ್ ಅಷ್ಟೊಂದು ಅನುಕೂಲ ಆಗಲಿಲ್ಲ. ಏನೇನು ಅರ್ಜೆಂಟ್ ಏನು ಬೇಕೋ ಅದಷ್ಟು ತೊಗೊಂಡ್ವಿ. ತೊಗೊಂಡು ತಂಗಿನೂ ಒಂದೆರಡು ಐಟಮ್ಸ್ ತೊಗೊಳೋದಿತ್ತು, ಆಕೆನೂ ತೊಗೊಂಡ್ಲ. ಒಟ್ಟಿನಲ್ಲಿ ಕಿರಾಣಿದೆಲ್ಲ ಮುಗಿಸ್ಕೊಂಡು ನಾವು ಸಾರಿ ಶಾಪಿಂಗಿಗೆ ಬಂದ್ವಿ. ಸಾರಿ ಯಾರಿಗೆ ಈಗ ಯಾಕೆ ಅದೆಲ್ಲ ನಿಮ್ಗೆ ನೆಕ್ಸ್ಟ್ ಹೋಗ್ತಾ ಹೇಳ್ತೀನಿ. ನಾವು ಬಂದ್ವಿ ಕೆನರಾ ಸಾರಿ ಸೆಂಟ್ರಿಗೆನ ಬಂದ್ವಿ. ಬಂದು ಇಲ್ಲೆಲ್ಲ ಸ್ವಲ್ಪ ನೋಡಕತ್ತಿದ್ವಿ, ಬಟ್ ಯಾಕೋ ಅಷ್ಟೊಂದೇನು ಲೈಕ್ ಅನ್ನಿಸ್ಲಿಲ್ಲ. ಮತ್ತು ಸ್ವಲ್ಪ ರಶ್ನೂ ಇತ್ತು, ಅವರು ತೋರಿಸೋರು ಸ್ವಲ್ಪ ಹಿಂದೆ ಮುಂದೆ ಮಾಡಕತ್ರು. ಮತ್ತು ಸೀರೆನೂ ಅಷ್ಟೊಂದೇನು ಹೊಸವು ಅಂತೇನು ಬಂದಿದ್ದಿಲ್ಲ, ಅದಕ್ಕೆ ಅಷ್ಟೊಂದು ಇಲ್ಲಿ ಸರಿ ಅನ್ನಿಸ್ಲಿಲ್ಲ ರೀ ನಮ್ಗೆ ಕೆನರಾ ಒಳಗೆ. ಅಲ್ಲಿಂದ ನಾವು ಬ್ಯಾಡ ಬಿಡು ಇಲ್ಲಿ ಬೇಡ ಬೇರೆ ಅಂಗಡಿಗೆ ಹೋಗೋಣ ಅಂಥೇಳಿ ಅಲ್ಲಿಂದ ಮತ್ತು ನಾವು ಬೇರೆ ಕಡೆ ಬರಬೇಕಾಯಿತು. ಬೇರೆ ಅಂದರೆ ನಮ್ಮ ಧಾರವಾಡದ CBT ಎದುರಿಗೆ SK ಸಾರಿ ಸೆಂಟ್ರ್ ಅಂತ ಐತಿ ಸ್ನೇಹಿತರೆ, ಅಲ್ಲಿಗೆ ಬಂದ್ವಿ ನಾವು. SK ಸಾರಿ ಸೆಂಟ್ರಿಗೆ ನಾವು ಬಂದ್ವಿ. ಮೊನ್ನೆ ದೀಪಾವಳಿ ಒಳಗೆ ಅಲ್ಲೇ ತೊಗೊಂಡಿದ್ಲ ತಂಗಿ. ಸರಿ ಬಿಡು ಅಲ್ಲೇ ನೋಡೋಣ ಬಾ, ಅಲ್ಲೇನಾರು ಹೊಸ ಬಂದವನ ನೋಡೋಣ ಅಂತಂದು ಅಲ್ಲಿಗೆ ಬಂದ್ವಿ ನೋಡ್ರಿ. ಮತ್ತು ಯಾಕಂದ್ರೆ ನಾವು ಮಾರ್ಕೆಟಿಂದ ಮನೆಗೆ ಹೋಗೋ ಜುಬ್ಲಿ ಸರ್ಕಲ್ಲೇ ಕೆನರಾ ಸಾರಿ ಸೆಂಟ್ರು, ಮತ್ತು ವಾಪಸ್ ರಿಟರ್ನ್ ನಾವು ಮಾರ್ಕೆಟಿಗೆ ಬರೋದಾಯಿತು. ಈಗ ಹೊಂಟೇವಿ SK ಸಾರಿ ಸೆಂಟ್ರಿಗೆ. ಸ್ನೇಹಿತರೆ ಸೀರೆ ಅಂತೂ ಪರ್ಚೇಸ್ ಆಯಿತು. ಬೇರೆ ಒಂದು ತೊಗೊಳೋದಿತ್ತು, ಅದ್ರ ಜೊತೆಗೆ ತಂಗಿಗೂ ಒಂದು ಲೈಕ್ ಆಯ್ತು, ಆಕಿನೂ ಒಂದು ಸಾರಿ ತೊಗೊಂಡ್ಲು, ಮತ್ತು ಇನ್ನೊಂದು ಸಾರಿ, ಒಟ್ಟು 2 ಸಾರಿ ಪರ್ಚೇಸ್ ಆಯಿತು. ಅಲ್ಲಿಂದ ನಾವು ಈಗ ಲೈನ್ ಬಜಾರಿಗೆ ಬಂದೀವಿ ನೋಡ್ರಿ ರಿಟರ್ನ್. ಮತ್ತು ಇದು ಆಂಜನೇಯ ದೇವಸ್ಥಾನ. ಈಗ ಮೊನ್ನೆ ಹನುಮ ಜಯಂತಿ ಆಗೈತಲ್ಲ, ಸೊ ಎಲ್ಲ ಆಂಜನೇಯ ದೇವಸ್ಥಾನ ಸಿಕ್ಕಾಪಟ್ಟೆ ಅಲಂಕಾರ ಆಗಿದ್ವು. ಸೊ ಇದು ಲೈನ್ ಬಜಾರಲ್ಲಿರುವಂಥ ಆಂಜನೇಯ ದೇವಸ್ಥಾನ ನೋಡ್ರಿ, ಬಹಳ ಬ್ಯೂಟಿಫುಲ್ ಆಗೈತಿ. ನಾವು ಇಲ್ಲೇ ಅದಕ್ಕೆ ಬಂದೀವಪ್ಪ ಮತ್ತು ರಿಟರ್ನ್ ಅಂತಂದ್ರೆ ಇಲ್ಲೇ ತಮ್ಮನಿಗೆ ಬಟ್ಟೆ ತೊಗೊಳೋದಿತ್ತು, ಅದಕ್ಕೋಸ್ಕರ ಇಲ್ಲೇ ನ್ಯೂ ಫ್ಯಾಷನ್ ಪಾಯಿಂಟಿಗೆ ಬಂದ್ವಿ ನೋಡ್ರಿ ದೊಡ್ಡ ತಮ್ಮನಿಗೆ. ಯಾಕಂದ್ರೆ ಒಂದು 14th ಬರ್ತ್ಡೇ ಇತ್ತು. ಬರ್ತ್ಡೇಗೂ ಒಂದು ಡ್ರೆಸ್ ಆಯಿತು, ಮತ್ತು ಇನ್ನೊಂದು ಡ್ರೆಸ್ ಎಕ್ಸ್ಟ್ರಾ ಅಂಥೇಳಿ 2 ಡ್ರೆಸ್ ತೊಗೊಂಡ್ಬಿಡಪ್ಪ ನೀನು ಅಂಥೇಳಿ ಬಂದ್ವಿ ನಾವಿಲ್ಲೇ. ಅಂದ್ರೆ ನಮ್ಮ ಕಡೆಯಿಂದ, ನನ್ನ ಕಡೆಯಿಂದ ತಂಗಿ ಕಡೆಯಿಂದ ಅಂತ ಹೇಳ್ಬೋದು, ಅವನಿಗೆ 2 ಡ್ರೆಸ್ಸು. ಅದಕ್ಕೋಸ್ಕರ ನಾವು ಇಲ್ಲೇ ಬಂದ್ವಿ. ಇಲ್ಲೇ ಆಲ್ಮೋಸ್ಟ್ ಎಲ್ಲ ಬಂದೇವಿ, ಯಾಕಂದ್ರೆ ಸಣ್ಣ ತಮ್ಮ ಜಾಸ್ತಿ ಇದೇ ಶಾಪ್ ಒಳಗೆ ತೊಗೋತಾನೆ. ಹೀಗಾಗಿ ಇವತ್ತು ದೊಡ್ಡ ತಮ್ಮನೂ ಅಲ್ಲೇ ಹೋಗ್ಬಿಡೋಣ ಬಿಡು ಅಂತಂದು ಕರ್ಕೊಂಡು ಬಂದ ನೋಡ್ರಿ. ಇಲ್ಲಿ ಬಂದ್ವಿ. ಬಂದಿಂದ ಅವನ ಟ್ರಯಲ್ ನೋಡಕತ್ತಿದ್ದ, ಎಲ್ಲನೂ ಪ್ಯಾಂಟ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ಎಲ್ಲ ಟ್ರಯಲ್ ನೋಡಕತ್ತಿದ್ದ. ನಾವು ಅಂದ್ವಿ ಶರ್ಟ್ಗಿಂತ ಟಿ ಶರ್ಟ್ ತೊಗೊಂಬಿಡೋ, ನಿಂಗೆ ಟಿ ಶರ್ಟಕ್ಕೆ ಚಂದ ಅನ್ನಿಸ್ತಾವೆ, ಕಂಫರ್ಟ್ ಆಗ್ತಾವೆ ಅಂತ ಹೇಳಿ. ಶರ್ಟ್ ಅವ್ನು ಕಡಿಮೆನ ರೀ ಹಾಕ್ಕೊಳ್ಳೋದು, ಹೀಗಾಗಿ ಎಲ್ಲನೂ ಟ್ರಯಲ್ ನೋಡಕತ್ತಿದ್ದ. ನನ್ನ ಮಗ ಇಲ್ಲೇ ಬಾಜು ಒಂದು ಸ್ಪೋರ್ಟ್ಸ್ ಐಟಮ್ಸದ್ದು ಒಂದು ಶಾಪ್ ಐತ್ರಿ, ಇದ್ರ ಬಾಜು ಎಲ್ಲ ಅಡ್ಡಾಡ್ಕೊಂಡು ನೋಡ್ಕೊಂಡು ಬಂದ. ಅಲ್ಲಿ ಅವನಿಗೆ RCBದ ಜರ್ಸಿ ಟಿ ಶರ್ಟ್ ಕಂಡೈತಿ,
ಇಲ್ಲ ನನಗೆ ಅದು ಬೇಕು ಅಂತ ಹೇಳಿ ಹಠ ಮಾಡಕತ್ಬಿಟ್ಟಿದ್ದ ಇಲ್ಲೇ. ತಂಗಿ ಬಯಾಕತ್ತಿದ್ಲು, ಅದನ್ನು ತೊಗೊಂಡು ಏನು ಮಾಡ್ತಿ ಇನ್ನೂ ಬೇರೆ ಟಿ ಶರ್ಟ್ ತೊಗೋ ಅಂಥೇಳೆ. ಇಲ್ಲ ನನಗೆ ಅದೇ ಬೇಕು, ನಾನು ಆರ್ ಸಿ ಬಿ ಫ್ಯಾನ್, ನನಗೆ ಆರ್ ಸಿ ಬಿದ ಟಿ ಶರ್ಟ್ ಜರ್ಸಿ ಬೇಕು ಅಂಥೇಳೆ. ಮತ್ತು ಆಮೇಲೆ ಸರಿ ಬಿಡು ಅಂಥೇಳಿ ಮತ್ತು ಕರ್ಕೊಂಡೋಗಿ ಕೊಡಿಸ್ಕೊಂಡು ಬಂದೆ. ತಂಗಿ ಅವನಿಗೆ ಬೇರೆ 2 ಟಿ ಶರ್ಟ್ ತೊಗೊಂಡ್ಲು, ನಾನು ಜರ್ಸಿದ ಟಿ ಶರ್ಟ್ ಕೊಡಿಸಿದೆ. ಒಂದಿಷ್ಟು ಶಾಪಿಂಗ್ ಅಲ್ಲಿನೂ ಎಲ್ಲ ಆಯಿತು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ನಮ್ಮ ಮನೆ ಬರೋ ದಾರಿ ಒಳಗೆ, ನಮ್ಮ ಏರಿಯಾ ಒಳಗೆ ಬಿಡ್ರಿ, ನಮ್ಮ ಏರಿಯಾದವ್ರು ಅವ್ರು ಆ್ಯಕ್ಚುಲಿ ಮಾವಿನದ ತೋಟ ಎಲ್ಲ ಹಿಡ್ದಿರ್ತಾರೆ ಅವ್ರು. ತೋಟ ಹಿಡ್ದು ಈ ಥರ ಹಣ್ಣಿಂದ ಅಡಿ ಹಾಕೋದಂತಾರಲ್ಲ, ಆ ಥರ ನ್ಯಾಚುರಲ್ ಆಗಿ ಅಡಿ ಹಾಕ್ತಾರೆ. ಯಾವಾಗ್ಲೂ ಇರ್ತೈತಿ, ಪ್ರತಿ ವರ್ಷ ಇರ್ತೈತಿ. ಗೋಡೌನ್ ಒಳಗೆ ಅಡಿ ಹಾಕಿರ್ತಾರೆ. ನಾವು ತಂದಿರ್ತೀವಿ, ಅಲ್ಲೇ ಹೋಗಿ ತಂದಿರ್ತೀವಿ. ಇವತ್ತು ಬರ್ತಾ ನೋಡೋನ್ ತಡಿ ಅಂಥೇಳಿ ಹೋಗಿದ್ಲು ತಂಗಿ ಇಳಿದು, ಮತ್ತು ತೊಗೊಂಡು ಬಂದರು. ಒಂದೆರಡು ಡಜನ್ ಮಾವಿನ ಹಣ್ಣು ತೊಗೊಂಡು ಬಂದರು. ತೊಗೊಂಡು ಸೀದಾ ಮನೆಗೆ ಬಂದ್ವಿ, ಅವ್ವಾರ ಮನೆಗೆ ಬಂದ್ವಿ. ಯಾಕಂದ್ರೆ ಎಲ್ಲ ಶಾಪಿಂಗ್ ತೋರಿಸ್ಬೇಕಲ್ರಿ, ಏನೇನು ತಂದೀವಿ ಏನೇನಿಲ್ಲ ಅಂಥೇಳಿ. ಅದಕ್ಕೋಸ್ಕರ ಬಂದ್ವಿ ನೋಡ್ರಿ. ಇಲ್ಲೇ ನಾವೇನು ಎಸ್ ಕೆ ಸಾರಿ ಸೆಂಟ್ರಿಗೆ ಹೋಗಿ ಸಾರಿ ತೊಗೊಂಡ್ವಲ್ರಿ, ಅಲ್ಲೇ ಸ್ಲಿಪ್ಪರ್ ಶಾಪಿಗೆ ಹೋಗಿದ್ಲ ತಂಗಿ. ಅಪ್ಪಾಜಿಗೆ ಹವಾಯಿ ಸ್ಲಿಪ್ಪರ್ ಬೇಕಂದಿದ್ರು, ಅದಕ್ಕೋಸ್ಕರ ತೊಗೊಂಬರಕ್ಕೆ ಹೋಗಿದ್ರು. ಅದ್ರ ಜೊತೆಗೆ ತಮ್ಮಗೂ ಸ್ಲಿಪ್ಪರ್ ಮತ್ತು ಅವ್ವಾಗೂ ಸ್ಲಿಪ್ಪರ್ ತೊಗೊಂಡು ಬಂದಿದ್ರು. ಅವ್ವ ನಾನು ಗಟ್ಟೆ ಇದ್ವಲ್ವಾ ಅನ್ನಕತ್ತಿದ್ಲು. ಸೊ ಹೀಗಾಗಿ ಮತ್ತು ಸಣ್ಣ ತಮ್ಮನೂ ಬಂದಾನು, ಹೇಳಿದೆ ನಿಮಗೆ. ಸೀದಾ ಊರಿಗೆ ಹೋಗಿ ಅವ್ವನ್ನ ತನ್ನೂ ಕರ್ಕೊಂಡು ಬಂದಿದ್ದ ತಮ್ಮ, ಅವನು ಇದ್ದ. ಈಕೆ ನೋಡ್ರಿ ಮಾವಿನ ನನ್ನ ತಂಗಿ ತೊಗೊಂಬಂದಾಳ, ಚೀಲ ತೊಗೊಂಬಂದಾಳ ನಮಗೂ ಹಾಕಿದ್ರಾಗ ಅಂತೇಳಿ. ನಮ್ಮ ತಂಗಿ ಅದನ್ನ ನನಗೆ ತೋರಿಸಾತಿದ್ಲ, ನೋಡಿಲಿಕ್ಕಿ ಚೀಲ ತೊಗೊಂಬಂದ್ಲ ಆಗಲೇ ಮಾವಿನ ಹಣ್ಣು ಇಸ್ಕೊಳಕ್ಕೆ ಅಂತೇಳಿ. ಕ್ಯಾರಿ ಬ್ಯಾಗ್ನಾಗ ಹಾಕಿ ಕೊಡಾಕತ್ತಾಳೆ ನೋಡ್ರಿ ತಂಗಿ. ಮತ್ತು ನನಗೂ ಒಂದಿಷ್ಟು ಕೊಟ್ಲ. ನಮ್ಮ ಮನ್ಯಾಗ ತಿನ್ನಂಗಿಲ್ಲ ಯಾರು, ಇರಲಿ ತಗೋ ಅಂತ, ಇವ ಮಕ್ಳದು ಬಂದ್ರೆ ತಿಂತಾರಂತ ಹೇಳಿ ಮತ್ತು ಇಲ್ಲೊಂದಿಷ್ಟು ಕೊಟ್ಟಿದ್ಲು. ನನ್ನ ಮಗ ಹೊಸ ಚಪ್ಪಲ್ ಹಾಕ್ಕೊಂಡು ತರುಣ ನೋಡ್ರಿ, ತರುಣ ಫುಲ್ ಅಂದ್ರೆ ಫುಲ್ ಎಲ್ಲ ಶೆಕಿಗೆಲ್ಲ ಕಳೆದ ನಿಂತಿದ್ದ. ಅವನಿಗೆ ಕಾಡ್ಸಕತ್ತಿದ್ದ. ಮತ್ತು ಅಪ್ಪನೂ ಕೇಳ್ತಿರ್ತೀರಿ, ಅಪ್ಪ ಕೂತಾರ, ಆರಾಮಿದಾರ. ಮೊನ್ನೆನೂ ಬಂದಿದ್ರು ಮನೆಗೆ, ಅದನ್ನು ತೋರಿಸಿದೆ ನಿಮ್ಗೆ. ಸೊ ಪರವಾಗಿಲ್ಲ. ಮತ್ತು ಅಪ್ಪನೂ ಎಲ್ಲ ನೋಡ್ತಾಯಿದ್ರು, ಏನೇನು ತಂದಿರಿ ಏನೇನಿಲ್ಲ ಅಂಥೇಳಿ. ಅವ್ರು ಇನ್ನೂ ಸುಮ್ಮನೆ ನೋಡ್ತಿರ್ತಾರೆ. ಅದ್ರ ಮಮ್ಮಿ ಕೈಲ ಬಯಸ್ಕೊಳ್ಳೋದನ್ನು ನಾವು, ಏನು ಅರ್ಬಿಗೆ ಹಾಕಿ ಬರಿಗೈ ಹಾಕಿರಿ ಅಂಥೇಳಿ, ಎಷ್ಟು ಅವು ತರೋದು ಹಂಗೆ ಹಿಂಗೆ ಅಂಥೇಳಿ ಬಯಾಕತ್ಬಿಟ್ಟಿದ್ರು. ಅದು ಒಂದು ಡ್ರೆಸ್ ಏನು ಅಪ್ಪನ ಕೈಯಾಗೈತಲ್ರಿ, ಅದೊಂದು ಡ್ರೆಸ್ ತಮ್ಮ ತೊಗೊಂಡಿದ್ದ. ಯಾಕೆ ಏನು ಅನ್ನೋದು ಅದು ನಿಮ್ಗೆ ಮುಂದೆ ಹೋಗ್ತಾ ಗೊತ್ತಾಗ್ತೈತಿ. ಅದೊಂದು ಡ್ರೆಸ್ ಅವನ್ನ ಪರ್ಚೇಸ್ ಮಾಡಿದ್ದ. ನಮ್ಮ 2 ಡ್ರೆಸ್ ಏನದಾವಲ್ಲ ಇಲ್ಲದ ನೋಡ್ರಿ, 2 ಟಿ ಶರ್ಟು 2 ಪ್ಯಾಂಟ್ ಪೂಜಾಗೆ ತೋರ್ಸಾಕತ್ತಿದ್ವಿ. ನೋಡುವ ನಿಮ್ಮ ಮನೆಯವ್ರು ಅರ್ಬಿ ಅಂಥೇಳಿ ಮಸ್ತ್ ಅದಾವ್ರಿ. ಎಲ್ಲ ಯಾವಾಗಲೂ ಚಲೋ ತರ್ತೀರಿ ನೀವು, ಚಲೋ ಅದಾವ ತಗೋರಿ. ಟಿ ಶರ್ಟ್ ತಂದಿದ್ದ ಚಲೋ ಆತ ಅಂದ್ಲಕಿನೂ. ಮತ್ತು ಮೇಯ್ನಾಗಿ ನಾವು ಸೀರೆ ತೊಗೊಂಬರಕ್ಕೆ ಹೋಗಿದ್ವಲ್ಲ, ಅದನ್ನು ತೋರಿಸಿದ್ವಿ, ಪೂಜಾಗೂ ತೋರಿಸಿದ್ವಿ, ಹಾಗೂ ಅವ್ವಾಗೂ ತೋರಿಸಿದ್ವಿ. ಅವ್ವ ಹಿಡ್ಕೊಂಡಾಳ. ಅದನ್ನು ನಿಮ್ಗೆ ಸಪ್ರೇಟಾಗಿ ತೋರಿಸ್ಬಿಡ್ತೇನೆ ನಾನು, ಯಾಕಂದರೆ ಇದ್ರೊಳಗೆ ಬರಲಿಲ್ಲ ಅದು ವಿಡಿಯೋ. ಯಾವ ಸಾರಿ ತೊಗೊಂಡು ಬಂದ್ವಿ, ಹೆಂಗೈತಿ ಏನೈತಿ ಅನ್ನೋದು ನಿಮ್ಗೆ ತೋರಿಸ್ತೇನೆ ನೋಡಿರಿ. ಆಮೇಲೆ ತಂಗಿ ತೊಗೊಂಬಂದಿದ್ದ ಸಾರಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತು ಮೇನಾಗಿ ಶಾಪಿಂಗ್ ಅಂತಲೇ ಹೇಳ್ಬೋದು. ಸಂಡೇ ಬ್ಲಾಗ್ ಶಾಪಿಂಗದ್ದಾಗಿತ್ತು. ಬೆಳಗ್ಗೆ ಟಿಫನು ಹೊರಗಡೆ ಆಗಿತ್ತು, ಮತ್ತು ಮಧ್ಯಾಹ್ನ ಅಲ್ಲೇ ಲೈಟಾಗಿ ಟಿಫನ್ ಮಾಡ್ಕೊಂಡ್ವಿ ನಾವು. ಅದನ್ನೇನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಟೈಮ್ ಆಗೇ ಬಿಟ್ಟಿತ್ತು, 3 ಗಂಟೆ ಆಗಿತ್ತು, ಹಸಿವಾಯಿತು. ಸೊ ಅಲ್ಲೇ ಲೈಟಾಗಿ ಟಿಫನ್ ಮಾಡ್ಕೊಂಡು ಬಂದ್ವಿ. ಮನೆಗೆ ಬಂದಾಗ 5:30 ಆಗಿತ್ತು ರೀ. ನಾವು ಮನೆಗೆ ಬಂದಾಗ ಎಲ್ಲ ಮುಗಿಸ್ಕೊಂಡು, ಮತ್ತು ಸ್ವಲ್ಪ ಬರೋ ಮುಂದೆ ತಮ್ಮಂದು ಕೆಲಸ ಇತ್ತಂತ, ಹೀಗಾಗಿ ಅಲ್ಲೊಂದು ಕಡೆ ಅವನದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬಂದ್ವಿ. ನಾವು ಒಬ್ಬರಿಗೆ ಭೇಟಿ ಆಗೋದಿತ್ತು, ಅವರು ವೇಟ್ ಮಾಡಕತ್ತಿದ್ರು ಪಾಪ ಅವ್ರ ಫ್ರೆಂಡ್. ಸೊ ಮುಗಿಸ್ಕೊಂಡು ಬಂದ್ವಿ. ಮತ್ತಿಲ್ಲೇ ತಮ್ಮನ ಟಿ ಶರ್ಟು ನೋಡ್ತಾ ಇರ್ಬೋದು, ಸ್ವಲ್ಪ ಫ್ರೀ ಆಗೇ ತಂದೀವಿ. ಒಂದು ಎಕ್ಸ್ಟ್ರಾ ಸೈಜ್ ತಂದೆ ಅಂತಲೇ ಹೇಳ್ಬೋದು. ಅದು ಮಮ್ಮಿ ಅನ್ನತ್ತಿದ್ಲ ಭಾಳ ಲೂಸ್ ತಂದಿರಿ ಅಂಥೇಳಿ. ಇಲ್ಲ ತಗೋ, ಈಗ ಬ್ಯಾಸ್ಗಿಗೆ ಸ್ವಲ್ಪ ಫ್ರೀ ಆಗಿದ್ರನ್ನ ಚಲೋ ಅಂಥೇಳಿ ತಂಗಿ ಹೇಳ್ತಾ ಇದ್ಲ. ತೀರಾ ಅತಿ ಟೈಟಾಗಿ ಆದ್ರೆ ಬೇಡ ಅಂಥೇಳಿ. ಆಕಿ ತೊಗೊಂಡು ಸೀರೆ ತೋರಿಸೇ ಬಿಟ್ಲ ನೋಡ್ರಿ. ಇದು ತಂಗಿ ತೊಗೊಂಡ್ಲ ನೋಡ್ರಿ, ಈಕಿಗೆ ಇಷ್ಟ ಆಯ್ತದೆ. ಆ್ಯಕ್ಚುಲಿ ಇದ್ರೊಳಗೆ ಒಂದು ಪಿಂಕ್ ಕಲರ್ ಇತ್ತು, ಬಟ್ ನಾನು ಪಿಂಕ್ ಶೇಡ್ ಭಾಳ ಅದಾವ ಬಿಡು ನೀನು, ಬೇಡ ಪಿಸ್ತಾ ಇಲ್ಲ, ಈ ಕಲರ್ ತೊಗೋ ಅಂತ ಹೇಳಿದೆ. ನನಗೂ ತೊಗೋ ಅಂದ್ಲಕ್ಕಿ, ತೊಗೋ ಅಂದ್ಲ. ಬ್ಯಾಡ ಬಿಡುವ, ನನ್ನ ಕಡೆ ಅಮೌಂಟ್ ಇಲ್ಲ ಈಗ ಅಂದೆ. ನಾ ಕೊಡಿಸ್ತೀನಿ ತೊಗೋ, ಸೀರೆ ಚಲೋ ಐತಿ ಅಂತ ಅಂದ್ಲ. ತೊಗೊಳ್ಳಿಲ್ಲ ಸ್ನೇಹಿತರೆ, ಯಾಕಂದ್ರೆ ನಾನು ಜಾಸ್ತಿ ಉಡಂಗಿಲ್ಲ, ಮತ್ತು ಪಾಪ ಎಲ್ಲ ಆಕಿಗೆ ಅಂದರೆ ಹೆಂಗೆ ಹೇಳ್ರಿ, ಅದಕ್ಕೆ ನಾನೇನು ತೊಗೊಳ್ಳಿಲ್ಲ. ಇಲ್ಲೇ ನಮ್ಮ ತಮ್ಮ ನೋಡ್ರಿ, ನಾನು ಟಿ ಶರ್ಟ್ ಹಾಕೊಂಡು ಅಡ್ಡಾಡ್ತಿ ಮಗನ ಅಂಥೇಳಿ ನಮ್ಮ ತಮ್ಮ ನನ್ನ ಮಗಗೆ ತಂದು ಟಿ ಶರ್ಟ್ ಹಾಕೊಂಡಾನ. ನೋಡಿಲ್ಲ ನಿನ್ನ ಮಗ ನನ್ನ ಸೈಜಿಗೆ ಅದ, ನೋಡಿಲ್ಲ ಅವನು ನನಗೆ ಬರಾಕತ್ತಾವ ಅಂಥೇಳಿ ಕಾಡ್ಸಾಕತ್ತಿದ್ದ. ಬೇಡು ದೊಡ್ಡ ಹಾಕೋ ಬೇಡು ಅನ್ನಕತ್ತೀನಿ ನಾನು. ಇವ್ವ ನಿನ್ನ ಮಗ ಏನು ಸಣ್ಣವದ ನೋಡಿಲ್ಲ, ಅವ್ನ ಟಿ ಶರ್ಟ್ ನಾ ಹಾಕೋತೇನೆ ನೋಡಿಲ್ಲ ಅಂಥೇಳಿ ಭಾಳ ಕಾಡಿಸ್ತಾರೆ ರೀ ಅವನಿಗೆ. ನಮ್ಮ ತಮ್ಮ ನನ್ನ ಮಗಗೆ ಮಾವುಗಳಲ್ರಿ, ಸೋದರ ಮಾವುಗಳು, ಮತ್ತು ಅವ್ರು ಕಾಡಿಸ್ಲಿಲ್ಲ ಅಂದ್ರೆ ಮತ್ತೆ ಯಾರು ಕಾಡಿಸ್ಬೇಕು. ಅದ್ರಾಗ ನಮ್ಮ ಸಣ್ಣ ತಮ್ಮ ಅಂತೂ ಭಾಳ ಕಾಡಿಸ್ತಾನೆ ಅವನಿಗೆ. ಈ ಥರ ನಮ್ಮ ತನು ಪಟ್ಟನೆ ಬಂದ್ಬಿಟ್ಲ ಐಸ್ ಕ್ರೀಮ್ ಹೊಡ್ಯಾಕತ್ತಾಳು. ಸೊ ಇವತ್ತಂತೂ ನೋಡ್ರಿ ಇಷ್ಟೆಲ್ಲ ಆಯಿತು. ಫುಲ್ ಹ್ಯಾಪಿ ಇತ್ತಂತ ಹೇಳ್ಬೋದು. ಶಾಪಿಂಗ್ ಅಂದ್ರೆ ಮತ್ತೇನು ಕೇಳ್ತೀರಿ,
ನಾನು ಶಾಪಿಂಗ್ ಹೋಗಲಿ ಬಿಡಲಿ ಅವ್ರ ಜೊತೆ ಅಡ್ಡಾಡಿ ಬಂದೆಲ್ಲ ನನಗೊಂಚೂರು ಸಮಾಧಾನ ಆಯ್ತು. ಮನ್ಯಾಗ ಇದ್ದು ಬೋರ್ ಆಗಿತ್ತು. ನನಗೆ ಈ ಥರ ಸ್ವಲ್ಪ ಹೊರಗಡೆ ಹೋಗೋದು ಭಾಳ ಇಷ್ಟ ರೀ ಅವಾಗವಾಗ. ನಂದೇನಿಲ್ಲ, ಮೇನಾಗಿ ನಾನು ಕಿರಾಣಿಗೆ ಹೋಗಿದ್ದೆ ನಾನು. ಯಾಕಂದ್ರೆ ಮೇನ್ ಒಂದಿಷ್ಟು ನನಗೆ ಮನ್ಯಾಗ ದಿನಸಿ ಖಾಲಿಯಾಗಿತ್ತು. ಸೊ ಅದ್ರ ಸಲುವಾಗಿ ನಾನು ಹೋಗಿದ್ದೆ ಅಂತ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಎಲ್ಲ ಇವತ್ತಿನ ವ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡ್ಕೊಳ್ರಿ. ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ. ಹಾಗೆ ಎಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ನನ್ನ ಚಾನಲ್ ಆಗಿರ್ಬೋದು, ನನ್ನ ವಿಡಿಯೋಸ್ ಆಗಿರ್ಬೋದು ಎಲ್ಲನೂ ಶೇರ್ ಮಾಡಿರಿ. ಮತ್ತು ಹೊಸಬ್ರು ಯಾರು ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ನೋಡಕತ್ತೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ರಿ. ಮತ್ತು ನನ್ನ ಚಾನಲ್ ಒಳಗೆ ಇದೇ ಥರದ ಒಂದು ಫುಲ್ ನಮ್ಮ ಫ್ಯಾಮ್ಲಿದ ಬ್ಲಾಗ್ಸ್ ಆಗಿರ್ಬೋದು, ಮತ್ತು ರೆಸಿಪೀಸ್ ಆಗಿರ್ಬೋದು, ನನ್ನ ಡೈಲಿ ಲೈಫ್ ಆಗಿರ್ಬೋದು ಎಲ್ಲನೂ ನಿಮ್ಗೆ ನೋಡೋಕೆ ಸಿಗ್ತೈತಿ. ಮತ್ತು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ನನ್ನ ವಿಡಿಯೋಗಳನ್ನು. ಅದಕ್ಕೋಸ್ಕರ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಮತ್ತು ಸರಿ ಸ್ನೇಹಿತರೆ, ವಿಡಿಯೋ ತುಂಬ ಲೆಂದಿ ಆಗ್ತೈತಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ಭೇಟಿ ಆಗ್ತೀನಂತ ಈ ಒಂದು ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಮತ್ತು ಯಾರೆಲ್ಲ ವಿಡಿಯೋನ ಎಂಡ್ವರೆಗೆ ನೋಡಿರಿ ನನಗೆ ಸಪೋರ್ಟ್ ಮಾಡ್ತೀರಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ.